ಅಮ್ಮ ಅಮ್ಮ ಏನ್ ಮಾಮ ಊಟ ಮಾಡೋಣ? ಬೇಡಪ್ಪ, ನನ್ ಹಸಿಲ್ಲ. ಹಾಗಾದ್ರೆ ನನ್ಗೋಸ್ಕರ ಹೋಗ್. ಮಾನು ನಡೀಪ. ಇವಾಗ ನೀನ್ ಜಾಣೆ ಅಮ್ಮ. ಹೌದಪ್ಪ, ಏನೇ ಕಷ್ಟ ಬಂದ್ರು ನಿನಗೆ ನನ್ ಬಿಟ್ರೆ ಯಾರಿದ್ದಾರೆ? ನನಗೆ ನಿನ್ ಬಿಟ್ರೆ ಯಾರಿದ್ದಾರೆ ಮಾನು? ಬಾಮ 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 ಅಂದ್ರೆ ಊಟ ತಟ್ಟೆ ಬರ್ತಿದ್ದೀನಿ. ಐ ಆಮ್ ರಿಯಲಿ ಸಾರಿ. ಐ ಪಿಟಿ ಯು. ಆ ಅಶೋಕ್ ನಿನಗೆ ಮೋಸ ಮಾಡದ ಅಂತ ಗೊತ್ತಾಯ್ತು. ನೀನು ಅವನ ಹೀರೋ ಅಂತ ತಿಳ್ಕೊಂಡಿದ್ದೆ. ನನಗೆ ಗೊತ್ತು ಶಾಂತಿ, ಅವನೊಬ್ಬ ಪಕ್ಕ ವಿಲನ್ ಅಂತ. ನಿನ್ನ ವಿಷಯದಲ್ಲಿ ನಿಜವಾದ ಹೀರೋ ಅಂದ್ರೆ ನಾನೇ. ಹಾ, ನೀನು ಹೂ ಅಂದ್ರೆ ನಾನ್ ನಿನಗೆ ಓನರ್ ಆಗ್ತೀನಿ. ಏನ್ ಹೇಳ್ತೀಯ? ಹೇಳ್ತೀನಪ್ಪ. ಅರ್ಜುನ್, ಇಷ್ಟು ಹೊತ್ತಿನಲ್ಲಿ ನೀವು ಬಂದಿದ್ದೆ ತಪ್ಪು. ಮೊದಲು ಹೊಟ್ಟೋಗಿ. ಶಾಂತಿ, ನೀನ್ ತಪ್ಪು ತಿಳ್ಕೊಬೇಡ. ನಾನು ಯಾವ ಕೆಟ್ಟ ಉದ್ದೇಶದಿಂದಲೂ ಇಲ್ಲಿಗೆ ಬರ್ಲಿಲ್ಲ. ನೊಂದಿರೋ ನಿನಗೆ ನಾಲ್ಕು ಸಮಾಧಾನದ ಮಾತು ಹೇಳೋಣ ಅಂತ ಬಂದೆ. ಹೇಳಾಯ್ತಲ್ಲ, ಹೊಟ್ಟೋಗಿ. ಶಾಂತಿ, ಹೊರಡು ಅಂತ ಹೇಳ್ತಾ ಇದ್ದೀನಲ್ಲ. ಯಾರೋ ನೀನು? ಹೆಣ್ಣು ಮಗಳು ಹೊಟ್ಟೆ ಆಗಿದ್ದಾಳೆ, ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ಯಾ? ಏನ್ ನೀನಾರೇ? ನಾನಾ ಮಿಲ್ತಿ ಮುರಿಯಪ್ಪ, ಅವಳು ಚಿಕ್ಕಪ್ಪ. ಓಹೋ, ಹಾಗೇನು? ನನಗೆ ಗೊತ್ತಾಗಿಲ್ಲ. ಏನ್ ತಿಳ್ಕೊಬೇಡಿ ಸರ್. ನಾನು ಅರ್ಜುನ್ ಅಂತ. ಶಾಂತಿಗೆ ನಾನು ತುಂಬಾ ಬೇಕಾದವನು. ಏನೋ ಅರ್ಜುನ್ನೇ ಒಳ್ಳೆ ಕೀಚಕಾಯ್ದಂಗಿದೆಯಾ? ಕೇಳ್ಕೊಂಡಿ. ಮರ್ಯಾದೆ ಕೊಟ್ರೇನೆ ತಲೆ ಎಲ್ಲ ಮಾತಾಡ್ತೀಯಾ? ನೋಡೋ, ನನಗೆ ಹೇಳು, ನಾನು ಮೀಸೆ ಜೊತೆ ಬರಬೇಡ. ಓ ಮಹಾ, ನಿನ್ನ ಮೀಸೆ. ಮರ್ಯಾದೆ ಕೊಟ್ಟು ಮಾತಾಡು. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಐ ಆಮ್ ಎ ಜೆಂಟ್ಲ್ಮನ್, ಏನೋ? ಏನೋ ನನ್ನ ಮುಂದೆ ಹೇಳ್ತಿದ್ಯಾ? ಮರ್ಯಾದೆ ಕೊಟ್ಟು. ಅರ್ಜುನ್, ಶಾಂತಿ, ಆಚೆ ಹೋಗಿ ಹಿಂದೆ. ಬರ್ತೀನಿ. ಚಿಕ್ಕಮ್ಮನವರೇ, ಮತ್ತೆ ಬರ್ತೀನಿ. ಗುಡ್ ನೈಟ್. ಯಾವನ ಇವನು? ಮಾವಾತ ಸಂಬಂಧ ಬೆಳೆಸ್ ಹೋಗ್ತಾ ಇದ್ದಾನೆ. ನೋಡಿದೇನಮ್ಮ, ನೋಡಿದ್ಯಾ? ಬರೋದು ಸ್ವಲ್ಪ ಹೊತ್ತಾಗಿದ್ದಿದ್ರೆ ಏನ್ ಅನಾಹುತ ಆಗ್ತಿತ್ತೋ ಇಲ್ಲಿ. ಮನೆ ಬಾಗಿಲು ತೆಗೆದಿದ್ರೆ ಬೀದಿ ರೋಗ ನಾಯಿಗಳೆಲ್ಲ ಒಳಗೆ ಬರುತ್ತೆ. ವಯಸ್ಸಿಗೆ ಬಂದು ಹೆಣ್ಣೊಬ್ಳು ಇದ್ರೆ ಹುಡುಗರ ಕಣ್ಣೆಲ್ಲ ಇಲ್ಲೇ ಇರುತ್ತೆ. ಹಾಗಂತೇಳಿ ಅವ್ರಿಗೇನು ಅನ್ನಕೋಬಾರದು. ನಮ್ಮ ಎಚ್ಚರಿಕೆ ನಾವಿರ್ಬೇಕಮ್ಮ. ನೋಡಮ್ಮ ಶಾಂತಿ, ನೀನು ವಿಷಯ ಎಲ್ಲ ಕೇಳಿದ್ನಮ್ಮ. ನನ್ನ ಮನಸ್ಸು ಬಹಳ ದುಃಖ ಆಯ್ತಮ್ಮ. ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಚಿಕ್ಕಪ್ಪ, ನಾವ್ ಅಂದ್ಕೊಂಡಿದ್ ನಡೆಯುತ್ತಾ ಚಿಕ್ಕಪ್ಪ? ಎಲ್ಲ ನಮ್ ಕೈಲ ಇದೆ. ಹಾಗಂತ ನಾನ್ ಸುಮ್ನಿರಕ್ಕಾಗತ್ತೇನಮ್ಮ? ನಮ್ಮ ಅಣ್ಣನ ಮಗಳು ನೀನು, ರಕ್ತ ಹಂಚ್ಕೊಂಡು ಹುಟ್ಟಿದವಳು, ಮನಸ್ಸು ಕೇಳುತ್ತಾ? ನೋಡಮ್ಮ, ನಾನ್ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ನೀನ್ ಕತ್ತಿರದ ಆಚೆಗೆ ತಳ್ಳಿದ್ರು ಈ ಮನೆ ಬಿಟ್ಟು ಹೋಗಲ್ಲ. ನಿನಗೊಂದು ದಾರಿ ಆಗೋವರೆಗೂ ನಾನು ನಿನ್ ಬಿಟ್ಟು ಕದಲಲ್ಲಮ್ಮ. ನೋಡು, ನನಗಾದ್ರೂ ಯಾರು ದಿಕ್ಕಿದ್ದಾರೆ, ನಿನಗೆ ಯಾರು ದಿಕ್ಕಿದ್ದಾರೆ? ನಮ್ಮ ವಂಶದಲ್ಲಿ ಉಳ್ಕೊಂಡಿರೋರೇ ನಾವಿಬ್ರು. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಏ ಮಿಸ್ಟರ್, ಯಾಕ್ರೆ ಬಂದ್ರೆ ಇಲ್ಲಿ? ಅಕ್ಕ, ಇವ್ನ ಯಾಕೆ ಮನೆ ಹೋಗ್ಬಿಟ್ಟ ನೀನು? ಇವ್ನ ಎಂತ ಅವ್ನು ಗೊತ್ತಾ? ದಿವ್ಸಕ್ಕೆ 16 ವೇಷ ಹಾಕೊಂಡು ಊರ್ನೇ ಮಾರ್ತಾನೆ. ನಮ್ ಚಿಕ್ಕಪ್ಪ. ಹೌದಪ್ಪ, ನಾನೇ ಇವಳು ಚಿಕ್ಕಪ್ಪ. ಅದಕ್ಕೆ ನಿನ್ ಬಾಯಲ್ಲಿ ಇಂತ ಮಾತು ಕೇಳಬೇಕಾಯ್ತಪ್ಪ. ನೋಡಿ ಯಜಮಾನ್ರೆ, ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೊಂಬೇಡಿ. ಹಿಂದೆ ನಾನು ಪಿಕ್ ಪಾಕೆಟ್ ಕಸಬೆ ಮಾಡ್ತಾ ಇದ್ದೆ. ಈ ಅಕ್ಕ ಅವರಿಂದ ಒಬ್ಬ ಮನುಷ್ಯ. ಈಗ ಕಷ್ಟಪಟ್ಟು ದುಡಿತೀನಿ, ನನ್ನ ಕಾಲ್ ಮೇಲೆ ನಿಂತಿದ್ದೀನಿ. ಇಂಥ ತಾಯಿಯವ್ರಿಗೆ ತಾವು ಚಿಕ್ಕಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ನಾಶ. ನನಗೂ ಅದೇ ಆಯ್ತಪ್ಪ. ನಾನೀಗ ಮೊದಲನೇ ಕಸು ಮಾಡ್ತಾ ಇಲ್ಲ. ನಾನೀಗ ಮಿಲ್ತಿ ಮುನಿಯಪ್ಪ ಅಲ್ಲ, ಮೆಟ್ರೋಮೋನಿಯಲ್ ಮುನಿಯಪ್ಪ. ಈ ಜನ್ಮದಲ್ಲಿ ನನಗೆ ಮದುವೆ ಆಗೋ ಯೋಗ ಇಲ್ಲ. ಅದಕ್ಕೆ ಊರಲ್ಲಿರೋ ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಮಾಡಿ ಅವ್ರು ಸುಖವಾಗಿ ಬಾಳೋದು ನೋಡಿ ಪುಣ್ಯ ಕಟ್ಕೊಳ್ಳೋಣ ಅಂತ. ಏನ್ ಅಪರೂಪಕ್ಕೆ ಬಂದದ್ದು? ನನ್ ಕೆಲಸ ಸಿಕ್ತಾಗ ನಿಮ್ಗೆ ಹೇಳೋಗೋಣ ಅಂತ ಬಂದೆ. ಹಾಗೇನು? ದೇವ್ರು ನೀವು ಒಳ್ಳೇದ್ ಮಾಡ್ಲಿ. ಎಲ್ಲ ನಿಮ್ಮ ಆಶೀರ್ವಾದ ಅಕ್ಕ. ಮಾನು, ತಗೋಪ್ಪ. ನಾನು ಬರ್ತೀನಕ್ಕ. ಹೊಟ್ಬಿಟ್ಯಾ? ಆಗಾಗ ಬರ್ತಾ ಇರು. ಆಯ್ತಕ್ಕ, ಬರ್ತೀನಿ ಯಜಮಾನ. ನಮಸ್ಕಾರ. ನಾನು ಮಗು ಬಿಸ್ಕತ್ ತಗೊಂಡ್ ಬಂದೇನಮ್ಮ. ದಾರಿ ಹೊಟ್ಟೆ ಹಸಿವು ಆಯ್ತು, ನಾನೇ ತಿನ್ಬಿಟ್ಟೆ. ಊಟಕ್ಕೆ ಬನ್ನಿ. ನಡಿಯಮ್ಮ, ಹೊಟ್ಟೆ ಹಸಿಯುತ್ತೆ. ಏನ ಯಾವ ಪಿಲ್ಟು 2 ಬಿಸ್ಕತ್ ಕೊಟ್ಟ ನೀನ್ ಒಬ್ಬನೇ ತಿನ್ಬಿಡ್ತೀಯಾ? ನೀನು ಅಂತ ಗೊತ್ತ? ತತ್ತ
ನೋಡಯ್ಯ, ನಾನು ಇದಕ್ಕೆ ಸಣ್ಣವನಾಗಿದ್ದು ದೊಡ್ಡವನಾಗಿದ್ದು, ಸಣ್ಣ ಮಕ್ಕಳು ಕೊಟ್ರೆ ಬೇಡ ಅನ್ಬಾರ್ದು. ನಡಿಯೋಣ. ಏನಯ್ಯ ಇದು ಇದ್ರದೆ? ಓಹೋ, ಊಟ ಆದ್ಮೇಲೆ ತಿನ್ನೋಣ. ನಡಿ ನಡಿ, ದಾಣ ಮರಿ. ಮಾನು ಮರಿ, ನಾನು ಹೇಳಿದ್ದಲ್ಲ ನೆನಪಿದೆ ತಾನೇ? ನೋಡು, ನಿಮ್ಮ ಅಮ್ಮ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಹೇಳದಾಗ ನೀನ್ ಕೇಳ್ಬೇಕು. ನೋಡ್ಯಾ, ತಾತ ಅನ್ಬೇಡ ಕಣ, ನನಗೆ ಇನ್ನೂ ಮದುವೆ ಆಗಿಲ್ಲ. ತಾತ ಅಂದ್ರೆ ಎಲ್ಲಿ ಗೋತಾ ಹೊಡಿತಿರೋ ಅಂತ ಭಯವಾಗುತ್ತೆ. ನೋಡ್ಯಾ, ತಾತ ಅನ್ನು ಆದ್ರೆ ಬಿಡ್ತು ಅನ್ನು. ನೋಡು, ಈ ತರ ತುಂಬಾ ತಂದು ಕೊಡ್ತೀನಿ, ದಿನಾ ಒಂದೊಂದು ಹೊಸದಾಗಿ ಹಾಕೋಬಹುದು. ಸರಿ ಮನು. ಅಮ್ಮ ಅಮ್ಮ, ತಾತ ತಂದಿರೋದು ಹೊಸ ಬಟ್ಟೆ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆಪ್ಪ. ಹಾಕೊಳ್ಳ? ದೇವ್ರ ಹತ್ರ ಇಟ್ಟು ಅರ್ಶನ ಹಚ್ಚಿ ಹಾಕು. ಆಗ್ಲಿ ಅಮ್ಮ. ಏನ್ ಚಿಕ್ಕಪ್ಪ, ಏನಮ್ಮ ನಿಮ್ಗೆ ಇಷ್ಟೊಂದು ಧಾರಾಳವಾದ ಬುದ್ಧಿ ಇದೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಯಾಕಮ್ಮ? ಇಷ್ಟು ವರ್ಷ ಆದ್ಮೇಲೆ ಮೊಮ್ಮಗನಿಗೆ ಬಟ್ಟೆ ತಂದ್ಕೊಟ್ರಲ್ಲ, ಅದಕ್ಕೆ ಹೇಳಿದೆ. ಅದಕ್ಕೂ ಕಾಲ ಬರ್ಬೇಕಮ್ಮ. ನೋಡಮ್ಮ, ನಾನಿನ ಚಿಕ್ಕಪ್ಪನಾಗಿದ್ದು ಮಗುಗೆ ಅಷ್ಟು ಮಾಡಿದ್ಮೇಲೆ ಯಾಕೆ ಇರಬೇಕು? ಇನ್ನೊಂದು ಮುಖ್ಯವಾದ ಕರ್ತವ್ಯ ಇದೆ, ಅದನ್ನು ಮಾಡೋವರೆಗೂ ನಾನಿರ್ತೀನಿ. ಆಮೇಲೆ ಈ ಪ್ರಪಂಚಕ್ಕೂ ನನಗೂ ವ್ಯಾಪಾರವೇ ಬೇಡ. ಏನ್ ಚಿಕ್ಕಪ್ಪ? ಅದೇನಮ್ಮ, ನಿನ್ನ ಮದುವೆ. ಮದುವೆ ಮದುವೆ ಅಂತ ಹೇಳಿ ನನ್ನ ಮನಸ್ಸು ತೋರಿಸ್ಬೇಡಿ. ಎಷ್ಟು ದಿವಸ ಅಂತ ಹೀಗೆ ಏಕಾಂಗಿಯಾಗಿರ್ತೀಯಮ್ಮ ನೀನು? ಈಗಿದ್ದೀನಲ್ಲ ಚಿಕ್ಕಪ್ಪ. ಹಾಗಿರಬಾರ್ದಮ್ಮ, ತಪ್ಪಮ್ಮ. ಇದೊಂದು ಬಹಳ ಸುಮ್ಮನಿಲ್ದೆ ಆ ಲೆಕ್ಚರರ್ ಅಶೋಕನ್ನ ಲವ್ ಮಾಡ್ದೆ. ಅವನೇನ್ ಮಾಡ್ದ? ಮಗುವನ್ ಮುಂದಿಟ್ಟ, ನಿನ್ನೇ ದೂರ ಮಾಡ್ದ. ಅದನ್ನ ನೆನೆಸ್ಕೊಂಡ್ರೆ ಚಿಕ್ಕಪ್ಪ, ಯಾರೋ ಏನೋ ಹೇಳಿದ್ರು ಅಂತ ನನ್ನ ಮಾನುನ ದೂರ ಮಾಡಕ್ಕಾಗುತ್ತೇನೋ? ಚೇಚೆ, ಹುಚ್ಚು ಹುಡುಗಿ. ಮಗುನ ಜೋಪಾನ ಮಾಡು ಅಂತ ಹೇಳಕ್ ಬಂದೆ. ನೋಡಮ್ಮ, ನಮ್ಮನ್ನ ಅವಮಾನ ಮಾಡಿದವ್ರ ಎದುರಿಗೆ ನಾವು ಚಾಲೆಂಜ್ ಇಂದ ಬಾಳ್ ತೋರಿಸ್ಬೇಕಮ್ಮ. ಚಾಲೆಂಜ್ ಇಂದ ಬಾಳ್ಬೇಕು. ನಾನು ಚೆನ್ನಾಗಿ ದೊಡ್ಡವನಾಗಬೇಕು ಅನ್ನೋ ಆಸೆ ಇದೆಯಲ್ಲೋ ನಿನಗೆ? ಅದೊಂದೇ ಆಸೆ. ಅವನ್ನ ಹಾಸ್ಟೆಲ್ಗೆ ಸೇರ್ಸು, ಚೆನ್ನಾಗಿ ಓದಿಸು. ತಮಾಷೆ ಮಾಡ್ತಾ ಇದ್ರ ಚಿಕ್ಕಪ್ಪ? ಆ ಯೋಗ್ಯತೆ ನನಗಿಲ್ಲದೆ. ಹಾಗಂದ್ರೇನಮ್ಮ, ಅವನ್ ಯಾವ ಹಾಸ್ಟೆಲ್ ಸೇರ್ಸು, ನಾನು ಓದಿಸ್ತೀನಿ. ನಿಮ್ ಚಿಕ್ಕಪ್ಪನ ಏನ್ ತಿಳ್ಕೊಂಡಿದ್ಯಮ್ಮ? ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರಲ್ಲ, ನನ್ನ ನೆರಳಲ್ಲಿ ಕೈ ಎತ್ಕೊಡ್ತಿರ್ತಾರಮ್ಮ. ನೋಡು, ನೀನ್ ಇದಕ್ಕೆ ಒಪ್ಕೊಂಡ್ರೆ ನಿನ್ನ ಮಗ ಶ್ರೇಯಸ್ಸಾಗಿರ್ತಾನೆ, ನಿನ್ನ ಬಾಳು ಬಂದೋಬಸ್ತಾಗಿರತ್ತೆ, ನಾನು ಹಾಯಾಗಿರ್ತೀನಮ್ಮ. ಏನ್ ಹೇಳ್ತಾ ಇದ್ದೀರಿ ಚಿಕ್ಕಪ್ಪ? ಹೌದಮ್ಮ, ಒಬ್ಬ ಕೋಟ್ಯಾಧೀಶ್ವರ ಮನೆಗೆ ನೀನ್ ಸೊಸೆ ಆಗ್ತೀಯಮ್ಮ. ಚಿಕ್ಕಪ್ಪ, ಒಬ್ಬನೇ ಮಗ, ಲಕ್ಷಣವಾಗಿದ್ದಾನೆ, ಚಿನ್ನದಂತ ಹುಡುಗ. ಫೋಟೋ ತಂದಿದ್ದೀನಿ ನೋಡು. ನೋಡಮ್ಮ, ನಿನ್ನ ವಿಷಯ ಎಲ್ಲ ಕೂಲಂಕುಷವಾಗಿ ತಿಳಿಸಿದ್ದೀನಿ. ಮಾನವ ವಿಷಯನೂ ತಿಳಿಸಿದ್ದೀನಮ್ಮ. ಹೌದಮ್ಮ, ಅದಕ್ಕೆ ಅವ್ನು ಎಷ್ಟು ಹೋದ್ರು ನಾವು ಓದಿಸ್ತೀನಿ ಅಂತ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಂತ ಮನೆ ಸಿಗ್ಬೇಕಾದ್ರೆ ನೀನ್ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಮ್ಮ. ನಾವು ಬಿಡಮ್ಮ, ಇವತ್ತಿರ್ತೀವಿ, ನಾಳೆ ಸಾಯ್ತೀವಿ. ಆದ್ರೆ ಆ ಮಗುವಿನ ಆದರ್ಶದ ಬಾಳು ನಿನ್ನ ಕೈಲಿದೆಯಮ್ಮ. ನೋಡು, ಎಣ್ಣೆ ಬದ್ದ ಕಣ್ಣು ಮುಚ್ಕೋಬಾರ್ದಮ್ಮ. ಹ್ಞೂ ಅಂತ ಒಪ್ಕೊಳಮ್ಮ. ಮಕ್ಕಳು ದೇವರ ಸಮಾನಮ್ಮ. ಅಮ್ಮ ಅಮ್ಮ, ಒಪ್ಕೊಳ್ಳಮ್ಮ, ನಿನ್ ಮದ್ವೆ ಮಾಡ್ಕೊಳಮ್ಮ. ನನ್ನ ಹಾಸ್ಟೆಲಾಗಿದ್ದು ಚೆನ್ನಾಗಿ ಓದ್ತೀನಿ. ತಾತನ್ ಮಾತ್ ಕೇಳಮ್ಮ, ಒಪ್ಕೊಳ್ಳಮ್ಮ. ನೋಡ್ತೇನಮ್ಮ ಬುದ್ಧಿವಂತಿಯನಾ? ಅಕ್ಕ, ಹೌದಕ್ಕ, ಚಿಕ್ಕಪ್ಪ ಹೇಳ್ದಾಗೆ ನೀವು ಮದುವೆ ಮಾಡ್ಕೊಂಡು ಚೆನ್ನಾಗಿರೋದು ನಾನು ಕಣ್ತುಂಬ ನೋಡ್ಬೇಕು. ಹೌದಕ್ಕ, ಚಿಕ್ಕಪ್ಪ ಹೇಳ್ದಾಗ ಕೇಳಿ. ಕೇಳಿದ್ಯಾನಮ್ಮ? ಕೇಳಿದ್ಯಾ? ಮ್ಯಾರೇಜ್ ಮೇಡ್ ಇನ್ ಹೆವನ್ ನಮ್ ಕೈಲೇನಿದೆಯಮ್ಮ. ಆ ಕಾಲಕ್ಕೆ ನಡೀಬೇಕೋ ಅದು ನಡೀಲೇಬೇಕು. ಎಲ್ಲ ದೈವ ಇಚ್ಛೆ, ಅವನ್ ನಂಬೇಕಮ್ಮ. ನೋಡಿ, ನಮ್ಮ ಹಾಸ್ಟೆಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಸ್ಟ್ರಿಕ್ಟ್. ಕರೆಕ್ಟ್ ಆಗಿ ತಿಂಗಳು ಫೀಸ್ ಕಟ್ಟಲಿಲ್ಲ ಅಂತಂದ್ರೆ ಒಂದ್ ವಾರ ಟೈಮ್ ಕೊಡ್ತೀವಿ, ಆಮೇಲೆ ಮನೆ ಕಳಿಸ್ಬಿಡ್ತೀವಿ. ನೋಡಿ ಮೇಡಮ್, ನನ್ನ ಹೆಸರು ಮಿಲ್ಟ್ರಿ ಮುನಿಯಪ್ಪ ಅಂತ. ಬಹಳ ಸಿಸ್ಟಮ್ಯಾಟಿಕ್ ಫೆಲೋ. 1ನೇ ತಾರೀಕು ಆಗೋದೇ ತಡ. ಬುಲೆಟ್ ತರ ಫೀಸ್ ಬಂದ ಟೇಬಲ್ ಬಿದ್ದಿರುತ್ತೆ. ಬೇಕಾದ್ರೆ 1 ವರ್ಷದ್ದು ಅಡ್ವಾನ್ಸ್ ಆಗಿ ಕೊಟ್ಟು ಹೋಗ್ಲೇನು? ನೋಡಿ, ನಾವ್ ಹಾಗೆಲ್ಲ ತಗೊಳ್ಳೋದಿಲ್ಲ. ಓನ್ಲಿ 3 months ಅಡ್ವಾನ್ಸ್ ಮಾತ್ರ. ಥ್ಯಾಂಕ್ ಯು ಮೇಡಮ್. ಏನಯ್ಯ ಮಾನು ಮರಿ, ಅಮ್ಮನ ಆಸೆ ನೆರವೇರಿಸಬೇಕು. ತಾತನ ಕೀರ್ತಿ ಉಳಿಸಯ್ಯ. ಆಗ್ಲಿ ತಾತ. ನೋಡಿಯ ಮತ್ತೆ ತಾತ ಅಂತ್ಯ ಬಿಡ್ತು ತಾತ. ವಾರ ಕಾಗದ ಹಾಕು. ಶಾಂತಿ, ಬಹಳ ಮುಖ್ಯವಾದ ಕೆಲಸ ಇದೆಯಮ್ಮ. ನಡಿಯಮ್ಮ. ಆಗ್ಲಿ ಅಮ್ಮ.
ಅಮ್ಮ ಟಾಟಾ ಅಮ್ಮ. ಮುಹೂರ್ತ ಗೊತ್ತಾಯ್ತು, ತಂದೆ ತಾಯಿನ ಕರೀರಿ. ಗೊತ್ತಾಗೋಯ್ತೀವಿ ಏನ್ ಅನ್ಯಾಯ? ಗಂಡು ಹೆಣ್ಣು ಹಸೆ ಮೇಲೆ ಕೂತಾಯ್ತು, ಮುಹೂರ್ತ ಬೀರೋಗ್ತಾ ಇದೆ. ಇರಿ ನಮ್ಮ ಯಜಮಾನ್ರು ಬಂದ್ಬಿಡ್ತಾರೆ. ತಗೊಳ್ಳಿ, ಎಲ್ಲ ಸರಿಯಾಗಿದೆ. ಎಲ್ಲ ಸರಿಯಾಗಿ. ಒಂದು ವಿಷಯ ಫಸ್ಟ್ ನೈಟ್ ಇವತ್ತೇ ಮುಗಿಸ್ಬಿಡಿ. ಹೌದೌದು, ನನ್ನ ಎಸ್ಟೇಟ್ ಬಂಗ್ಲೆಲಿ ಎಲ್ಲ ಏರ್ಪಾಡು ಮಾಡಿ ಮದುವೆ ಮುಗಿದ ತಕ್ಷಣ ಅಲ್ಲಿಗೆ ಹೋಗೋದು. ತುಂಬಾ ಸಂತೋಷ. ಬನ್ನಿ ಅಮ್ಮ ಬನ್ನಿ, ಬನ್ನಿ. ಯಾಕೆ ಲೇಟು? ಏನಾಯ್ತು? ಪುರೋಹಿತರೆ, ಮುಹೂರ್ತ ಬೀರೋಗ್ತಾ ಇದೆ, ಮಾಂಗಲ್ಯ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಸುಬಗೆ ಸಂಜೀವ ಶರದಾಂ ಚತಂ. ತಗೊಳ್ಳಿ ಮಾಂಗಲ್ಯ ಕಟ್ಟಿ. ಕಟ್ಟಯ್ಯ, ಕುತ್ತಿಗೆಗೆ ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಮಾಂಗಲ್ಯ ಧಾರಣ ಮುಹೂರ್ತ ಸುಮುಹೂರ್ತೋಸ್ತು. ಅವಳು ಕುತ್ತಿಗೆ ಬಿತ್ತು 3 ಗಂಟು ಉಳಿತು. ಅವ್ರ ನಂಟು ಕೈ ಸೇರ್ತು ನನ್ನ ಗಂಟು. ಈ ಮಿಲ್ಟ್ರಿ ಮುನಿಯಪ್ಪನ್ ಮ್ಯಾನೇಜ್ಮೆಂಟ್ ಅಲ್ಲಿ ಮದುವೆ ಎಷ್ಟು ಸುಲಲಿತವಾಗಿ ಮುಗಿದೋಯ್ತು ನೋಡಿ. ಎಷ್ಟೇ ಆಗ್ಲಿ ಮಿಲಿಟರಿ ಮ್ಯಾನೇಜ್ಮೆಂಟ್ ಅಲ್ವೇ? ಅದೇ ಅಲ್ಲಿರೋ ವಿಶೇಷ ನೋಡಿ. ನಾನ್ ಮಿಲ್ಟ್ರಿಗೆ ಸೇರಿಲ್ವೇ? ಸೇರಿದ್ರೆ ಮೇಜರ್ ಆಗಿರ್ತಿದ್ದೆ. ಶಾಂತಿ, ನಿಮ್ ಚಿಕ್ಕಪ್ಪನ ಹತ್ರ ಆಶೀರ್ವಾದ ತಗೊಮ್ಮ. ಶಾಶ್ವತವಾಗಿ ಮನೇಲೇ ಇದ್ದು ಈ ಮನೆತನದ ಕೀರ್ತಿ ಉಳಿಸಮ್ಮ. ನಿಮ್ ಮಾವನವ್ರು ನಮಸ್ಕಾರ ಮಾಡಮ್ಮ. ನೋಡಮ್ಮ ಶಾಂತಿ, ನನ್ನ ಮಗನ್ನ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಇವತ್ತಿನಿಂದ ಅವನು ಒಳ್ಳೇದು ಕೆಟ್ಟದ್ರ ಜವಾಬ್ದಾರಿ ಎಲ್ಲ ನಿನಗೆ ಸೇರಿ. ನೀವೇನು ಯೋಚನೆ ಮಾಡಬೇಡಿ. ಎಂತ ಚಂಡ ಪುಂಡ ಹುಡುಗರಿಗೆಲ್ಲ ಟೀಚ್ ಮಾಡಿ ಆದರ್ಶ ವ್ಯಕ್ತಿಯಾಗಿ ಮಾಡಿದ ಅದ್ಭುತ ಟೀಚರ್. ಲುಕ್ ಆಫ್ಟರ್ ಯುವರ್ ಸನ್. ಶಾಂತಿ ಮುಹೂರ್ತಕ್ಕೆ ಗೊತ್ತಾಗ್ತಾ ಇದೆಯಲ್ಲ? ಬಾಮ ಶಾಂತಿ. ಶುಭವಾಗಲಿ. ನೋಡಿ, ಚಿಕ್ಕ ವಯಸ್ಸಿಂದ ಮಿಲ್ಟ್ರಿ ಸೇರ್ಬೇಕು ಅಂತ ತುಂಬಾ ಆಸೆ. ಎಲೆಕ್ಷನ್ ಅಲ್ಲಿ ಫೇಲ್ಯೂರ್ ಆಗ್ತದೆ. ಯಾಕೆ, ಏನ್ ಡಿಫೆಕ್ಟ್? ನಾನು ಹೊಟ್ಟೆನೇ ನನ್ನ ಡಿಫೆಕ್ಟ್. ಹೋಗಮ್ಮ, ಅದೇ ರೂಮು. ಹೋಗಮ್ಮ. ನಿಂಗು ಬೇಕಾ? ನಾನು ತಿಂಡಿ ಎಲ್ಲ ತಿಂತಿದ್ದೆ ಅಂತ ನಮ್ಮ ಅಪ್ಪನ ಹೇಳ್ಬೇಡ. ಆಮೇಲೆ ತಿಂಡಿ ತಿಂತೀಯಾ ನೀನು ಹುಚ್ಚಾಕೋಣ ಅಂತ ಕೋಲ್ನಲ್ಲಿ ಚೆನ್ನಾಗಿ ಹೊರದ್ಬಿಡ್ತಾರೆ ಮಳೆಯಲ್ಲೆಲ್ಲ. ಹೇಳ್ಬೇಡ.
ಈಗ ತಾನೇ ಹೋದ್ರು. ಅಪ್ಪಂಗೆ ಹೇಳ್ಬಿಟ್ಯಾ? ನೀನ್ ಹಂಗ ನೋಡ್ಬೇಡ, ನನ್ಗೆ ಭಯ ಆಗುತ್ತೆ. ನಾನು ತಿಂಡಿ ಗಿಂಡಿ ಏನು ತಿನ್ನಲ್ಲ, ಹೋಗ್ಬಿಟ್ಟು ಪಾಚಂಬಿಡ್ತೀನಿ. ಅಪ್ಪ ನನ್ನ ಹುಚ್ಚ ಹುಚ್ಚ ಅಂತಾನೆ ಕರೆಯೋದು. ಪಾಚು ತಿನ್ನಪ್ಪ. ನಾನು 6 ಗಂಟೆಗೆ ಹೋಗಲ್ಲ, ಆಮೇಲೆ ತಿಂಡಿ ಗಿಂಡಿ ಏನು ತಿನ್ನಲ್ಲ. ಆಮೇಲೆ ಅಪ್ಪ ಹೊಡಿತಾನೆ ನನಗೆ. ಮತ್ತೆ ಯಾಕೆ ಅಳ್ತಾ ಇದೀಯ ನೀನು? ಯಾಕೆ ಅಳ್ತಿದ್ಯಾ? ನನ್ನ ಕರ್ಮಕ್ಕೆ ನೀನ್ ಹಂಗ ನೋಡ್ಬೇಡ ನನ್ನ, ನಾನು ಪಾಚೋತೀನಿ.